ಈ ಇಬ್ಬರು ನಾಯಕರ ಈ ಅಪರೂಪ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಆರತಕ್ಷತೆ ಸಮಾರಂಭ. ಕಳೆದ ಲೋಕಸಭಾ ಚುನಾವಣೆಯ ನಂತರ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಒಂದಿಷ್ಟು ಸಾಗ್ತಾ ಇದ್ದಂತ ಇಬ್ಬರು ರಾಜಕೀಯ ಮುಖಂಡರು ಮತ್ತೆ ಒಂದಾಗಿದ್ದಾರೆ. ನಾನು ಚಡ್ಡಿ ದೋಸ್ತಿ ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚ್ಚಿಕ್ಕು. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸ್ಪರ್ಧಿಸಿ ಸೋತಿದ್ದ ಈಶ್ವರಪ್ಪ, ಮುನಿಸು ಮರೆತು ಮುಗುಳ್ನಗೆ ಬೀರಿದ ಬಿಎಸ್ ಯಡಿಯೂರಪ್ಪ, ಕೆಎಸ್ ಈಶ್ವರಪ್ಪನವರ ಮನೆ ತೆರಳಿ ಆಹ್ವಾನಿಸಿದ ರಾಘವೇಂದ್ರ. ಎಸ್, ರಾಜಕೀಯದಲ್ಲಿ ಶತ್ರುಗಳು ಯಾರು ಇಲ್ಲ, ಮಿತ್ರರು ಯಾರು ಇಲ್ಲ, ಪೂರ್ಣವಾಗಿ ಕುಟುಂಬ ರಾಜಕಾರಣ ನಡೀತಾ ಇದೆ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಆರೋಪಗಳನ್ನ ಮಾಡ್ತಾರೆ. ಸೊ ಅವೆಲ್ಲವೂ ಕೂಡ ಆದ ನಂತರ ಬಿಜೆಪಿ ಪಕ್ಷದಿಂದ ಕೆಎಸ್ ಈಶ್ವರಪ್ಪ ಅವರನ್ನ ಉಚ್ಚಾಟನೆ ಮಾಡಲಾಗುತ್ತೆ. ಈ ಇಬ್ಬರು ನಾಯಕರ ಈ ಅಪರೂಪ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಆರತಕ್ಷತೆ ಸಮಾರಂಭ. ಕೆಎಸ್ ಈಶ್ವರಪ್ಪನವರು ಎಂಥ ಲೀಡರ್ ಅಂತಂದ್ರೆ ದ ಗ್ರೇಟ್ ಲೀಡರ್. ಕಳೆದ ಲೋಕಸಭಾ ಚುನಾವಣೆಯ ನಂತರ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಒಂದಿಷ್ಟು ಸಾಗ್ತಾ ಇದ್ದಂತ ಇಬ್ಬರು ರಾಜಕೀಯ ಮುಖಂಡರು ಮತ್ತೆ ಒಂದಾಗಿದ್ದಾರೆ. ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸ್ಪರ್ಧಿಸಿ ಸೋತಿದ್ದ ಈಶ್ವರಪ್ಪ, ಮುನಿಸು ಮರೆತು ಮುಗುಳ್ನಗೆ ಬೀರಿದ ಬಿಎಸ್ ಯಡಿಯೂರಪ್ಪ, ಕೆಎಸ್ ಈಶ್ವರಪ್ಪನವರ ಮನೆ ತೆರಳಿ ಆಹ್ವಾನಿಸಿದ ರಾಘವೇಂದ್ರ. ಎಸ್, ರಾಜಕೀಯದಲ್ಲಿ ಶತ್ರುಗಳು ಯಾರು ಇಲ್ಲ, ಮಿತ್ರರು ಯಾರು ಇಲ್ಲ. ಇದು ಸರ್ವಕಾಲಿಕ ಸತ್ಯವಾದಂತ ಮಾತು. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಕೆಎಸ್ ಈಶ್ವರಪ್ಪನವರು ರಾಜಕೀಯ ಸಮರವನ್ನ ಸಾರಿದ್ರು. ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿತು. ಯಾಕಂದ್ರೆ ಬಿಜೆಪಿ ಪಕ್ಷದಲ್ಲಿ ಒಂದಿಷ್ಟು ಕಟ್ಟಾಳು ಹಾಕಿ ಬಿಜೆಪಿಯ ಪಕ್ಷದ ಹಿರಿಯ ಮುಖಂಡರಾಗಿ, ಅದರಲ್ಲೂ ಪ್ರಮುಖವಾಗಿ ಯಡಿಯೂರಪ್ಪ ಕುಟುಂಬದ ವಿರುದ್ಧವೇ ಒಂದಿಷ್ಟು ಕೆಎಸ್ ಈಶ್ವರಪ್ಪನವರು ರಾಜಕೀಯವಾಗಿ ಸಮರನ್ನ ಸಾರಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಕೆಎಸ್ ಈಶ್ವರಪ್ಪನವರು ಯಾಕೆ ಈ ನಡೆಯನ್ನ ನಡೆದರು ಅಂತ ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಇವೆಲ್ಲವೂ ಕೂಡ ಆದ ನಂತರ ಇದೀಗ ಮುನಿಸನ್ನ ಮರೆತರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಅದಕ್ಕೆ ಹೇಳೋದು, ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರು ಇರಲ್ಲ ಅನ್ನುವಂಥದ್ದು ಇದು ಸರ್ವಕಾಲಿಕವಾದಂಥ ಸತ್ಯವಾದಂಥ ಮಾತು. ನೋಡಿ, ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ, ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ವಿರುದ್ಧ ಕೆಎಸ್ ಈಶ್ವರಪ್ಪನವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು. ಸ್ವತಂತ್ರವಾಗಿ ಸ್ಪರ್ಧಿಸಿದ್ದಕ್ಕೆ ಬಿಜೆಪಿ ಪಕ್ಷದಿಂದ ಒಂದಿಷ್ಟು ಈಶ್ವರಪ್ಪನವರನ್ನ ಉಚ್ಚಾಟನೆ ಕೂಡ ಮಾಡಲಾಗಿತ್ತು. ಅಂದ್ರೆ ನಿಜಕ್ಕೂ ಕೂಡ ಈಶ್ವರಪ್ಪನವರ ಈ ಒಂದು ನಡೆಯಿಂದಾಗಿ ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ಮುಜುಗರ ಆಗುತ್ತೆ. ಯಾಕಂದ್ರೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು, ಬಿಜೆಪಿ ಪಕ್ಷವನ್ನ ಕಟ್ಟಿದಂತ ನಾಯಕರು ಕೂಡ ಅವರು. ಸೊ ಈ ಎಲ್ಲ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧವೇ ಒಂದಿಷ್ಟು ಆರೋಪಗಳನ್ನ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಯಾವ ರೀತಿ ಆರೋಪಗಳನ್ನ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಸಂಪೂರ್ಣವಾಗಿ ಕುಟುಂಬ ರಾಜಕಾರಣ ನಡೀತಾ ಇದೆ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಆರೋಪಗಳನ್ನ ಮಾಡ್ತಾರೆ. ಸೊ ಅವೆಲ್ಲವೂ ಕೂಡ ಆದ ನಂತರ ಬಿಜೆಪಿ ಪಕ್ಷದಿಂದ ಕೆಎಸ್ ಈಶ್ವರಪ್ಪ ಅವರನ್ನ ಉಚ್ಚಾಟನೆ ಮಾಡಲಾಗುತ್ತೆ. ಸೊ 1 ವರ್ಷದ ರಾಜಕೀಯ ಜಿದ್ದಾಜಿದ್ದಿ ಬಳಿಕ ಈ ದಿಗ್ಗಜರು ನಾಯಕರು ಈಗ ಪರಸ್ಪರ ಕೈಗೆ ಒಂದಿಷ್ಟು ಕುಲುಕಿಸಿರುವಂಥದ್ದು ಸಾಕಷ್ಟು ಸಂಭ್ರಮ. ಯಾಕಂದ್ರೆ ಯಡಿಯೂರಪ್ಪನವರ ಆಲಿಂಗನದ ಮೂಲಕ ಈಶ್ವರಪ್ಪನವರ ಮೇಲಿರುವಂತಹ ಮುನಿಸು ಸಂಪೂರ್ಣವಾಗಿ ಮರೆತು ಮುಗುಳ್ನಗೆಯನ್ನ ಬೀರಿದ್ದಾರೆ ಅನ್ನುವಂಥ ಮಾತು. ಸೊ ಬಿಎಸ್ ಯಡಿಯೂರಪ್ಪನವರು ಹಾಗೂ ಮಾಜಿ DCM ಕೆಎಸ್ ಈಶ್ವರಪ್ಪನವರು ಕೆಲ ಕಾಲ ಕೈ ಹಿಡಿದುಕೊಂಡು ಒಂದಿಷ್ಟು ಉಭಯ ಕುಶಲೋಪರಿಯ ಬಗ್ಗೆ ಒಂದಿಷ್ಟು ವಿಚಾರಿಸಿದ್ದಾರೆ. ಹೇಗಿದ್ದೀರಾ, ಏನ್ ಕತೆ ಅನ್ನುವಂಥ ಬಗ್ಗೆಯೂ ಕೂಡ. ಯಾಕಂದ್ರೆ ಈ ಇಬ್ಬರು ನಾಯಕರ ಈ ಅಪರೂಪ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಆರತಕ್ಷತೆ ಸಮಾರಂಭ. ಹೌದು, ಎಸ್, ಯಾಕಂದ್ರೆ ಶಿಕಾರಿಪುರದ ಸಮಾಧೋತ್ವಿ ಸಮೂಹ ಸಂಸ್ಥೆಗಳ ಆವರಣದಲ್ಲಿ ಸಂಸದ ಬಿಎಸ್ ಯಡಿಯೂರಪ್ಪ ಅವರ ಶಿಕಾರಿಪುರದ ಸಮಾಧೋತಿ ಸಮೂಹ ಸಂಸ್ಥೆಗಳ ಆವರಣದಲ್ಲಿ ಸಂಸದ BY ರಾಘವೇಂದ್ರ ಅವರ ಪುತ್ರ ಸುಭಾಷ್ ಅವರ ಒಂದು ಆರತಕ್ಷತೆ ಸಮಾರಂಭ ನಡೆದಿತ್ತು. ಬಿಎಸ್ ಯಡಿಯೂರಪ್ಪನವರ ಕುಟುಂಬ ಆಹ್ವಾನ ಕೂಡ ಮೇರೆಗೆ ಕೆಎಸ್ ಈಶ್ವರಪ್ಪನವರು ಆರತಕ್ಷತೆ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ದು ನವ ದಂಪತಿಗಳಿಗೆ ಒಂದಿಷ್ಟು ಹಾರೈಸಿದ್ದಾರೆ. ನೋಡಿ, ಮಗನ ಮದುವೆಗೆ ಮತ್ತು ಆರತಕ್ಷತೆ ಕಾರ್ಯಕ್ರಮಕ್ಕೆ ಸಂಸದ BY ರಾಘವೇಂದ್ರ ಅವರು ಕೆಎಸ್ ಈಶ್ವರಪ್ಪನವರ ಮನೆಗೆ ಹೋಗಿ ಅವರನ್ನು ಆಹ್ವಾನಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಕುಟುಂಬ ಸಮೇತ ಇಂದು ನಡೆದಂತಹ ಕಾರ್ಯಕ್ರಮ ನಡೀತಲ್ಲ, ಆ ಕಾರ್ಯಕ್ರಮಕ್ಕೆ ಕೆಎಸ್ ಈಶ್ವರಪ್ಪನವರು ಒಂದಿಷ್ಟು ಪಾಲ್ಗೊಳ್ತಾರೆ. ಮೊಮ್ಮಗನ ಆರತಕ್ಷತೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಕೆಎಸ್ ಈಶ್ವರಪ್ಪನವರನ್ನ BS ಯಡಿಯೂರಪ್ಪನವರು ಆತ್ಮೀಯವಾಗಿ ಬರಮಾಡಿಕೊಳ್ತಾರೆ. ವೇದಿಕೆಯಲ್ಲಿ ಕೆಎಸ್ ಈಶ್ವರಪ್ಪನವರ ಬರಮಾಡಿಕೊಂಡ ಯಡಿಯೂರಪ್ಪನವರು ಆತ್ಮೀಯವಾಗಿ ಒಂದಿಷ್ಟು ಮಾತನಾಡಿಸ್ತಾರೆ. ಕಳೆದ ಲೋಕಸಭಾ ಚುನಾವಣೆಯ ನಂತರ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಒಂದಿಷ್ಟು ಸಾಗ್ತಾ ಇದ್ದಂತ ಇಬ್ಬರು ರಾಜಕೀಯ ಮುಖಂಡರು ಮತ್ತೆ
ಒಂದಾಗಿದ್ದಾರೆ. ನೋಡಿ, ರಾಜಕೀಯದಲ್ಲಿ ಇಬ್ಬರು ದಿಗ್ಗಜ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಗಳಿಗೆಯನ್ನ ಶಿವಮೊಗ್ಗದ ಜನತೆ ಒಂದಿಷ್ಟು ಸಾಕ್ಷಿಯಾಗಿರುವಂಥದ್ದು. ಯಾಕಂದ್ರೆ ನಿಜಕ್ಕೂ ಕೂಡ KS ಈಶ್ವರಪ್ಪನವರು ಎಂಥ ಲೀಡರ್ ಅಂತಂದ್ರೆ ದ ಗ್ರೇಟ್ ಲೀಡರ್. ಯಾಕಂದ್ರೆ ಬಿಜೆಪಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರಾಗಿರ್ಬೋದು, KS ಈಶ್ವರಪ್ಪನವರು ಅಂತಂದ್ರೆ ಅದೊಂದು ಗತ್ತು, ಒಂದು ಗಾಂಭೀರ್ಯ ಇತ್ತು. ಯಾಕಂದ್ರೆ ಬಿಜೆಪಿ ಪಕ್ಷ ಒಂದು ಹಿಡಿತದಲ್ಲಿತ್ತು, ರಾಜ್ಯದಲ್ಲಿ ಒಂದು ತಾಕತ್ತಿತ್ತು ಆ ಪಕ್ಷಕ್ಕೆ. ಸೊ ಈಗಿನ ರಾಜಕೀಯ ನಾಯಕರುಗಳು ಸಹಜವಾಗಿ ಒಂದಿಷ್ಟು ಯಡಿಯೂರಪ್ಪನವರಾಗಿರ್ಬೋದು, KS ಈಶ್ವರಪ್ಪನವರು ಆಗಿರ್ಬೋದು ಒಂದಿಷ್ಟು ದೂರ ಇರೋದ್ರಿಂದಾಗಿ ನಿಜಕ್ಕೂ ಒಂದಿಷ್ಟು ಬಿಜೆಪಿ ಪಕ್ಷದಲ್ಲಿ ಅಂದರೆ ವಿರೋಧ ಪಕ್ಷದ ನಾಯಕರುಗಳಿಗೆ ಒಂದಿಷ್ಟು ಸಂಪೂರ್ಣವಾಗಿ ಹಿಡಿತವನ್ನು ಸಾಧಿಸೋಕೆ ಆಗ್ತಾ ಇಲ್ಲ ಅನ್ನೋದು ಸಹಜವಾಗಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ಬಿಜೆಪಿ ಸ್ಟ್ರಾಂಗ್ ಇಲ್ಲ. ಯಾಕಂದ್ರೆ ಒಬ್ಬ ಲೀಡರ್ ಮಾತಾಡುವಂಥ ತಾಕತ್ತು ಇಲ್ಲ ಇಲ್ಲಿ. ಯಾಕಂದ್ರೆ ಒಂದು ಪ್ರಶ್ನೆ ಮಾಡುವಂಥ ತಾಕತ್ತಿಲ್ಲ. ಏನಾದರೂ ಕೂಡ ಕಾಂಗ್ರೆಸ್ ನಾಯಕರು ಒಂದಿಷ್ಟು ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಧ್ವನಿ ಎತ್ತುವಂತ ನಾಯಕ ಬಿಜೆಪಿ ಪಕ್ಷದಲ್ಲಿ ಇಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾರ್ಯಕರ್ತರಿಗೆ ಆಗಿರ್ಬೋದು, ಹೈಕಮಾಂಡ್ ನಾಯಕರಿಗೆ ಆಗಿರ್ಬೋದು, ಎಲ್ರಿಗೂ ಕೂಡ ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು, KS ಈಶ್ವರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಆ ಒಂದು ಗತ್ತು, ಆ ಗಾಂಭೀರ್ಯತೆ ಅಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಆದ್ರೆ ಈಗ ಸದ್ಯಕ್ಕೆ ರಾಜ್ಯದ ಬಿಜೆಪಿ ಪಕ್ಷದಲ್ಲಿ ಆ ತಾಕತ್ತು, ಆ ಗತ್ತು, ಆ ಗಾಂಭೀರ್ಯತೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಸೊ ಈಗ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಯಡಿಯೂರಪ್ಪರವರ ಕುಟುಂಬದ ವಿರುದ್ಧ ಸ್ಪರ್ಧಿಸಿ ಸೋತಿದಂತ ಈಶ್ವರಪ್ಪನವರು ಈಗ ಮುನಿಸನ್ನ ಮರೆತು ಮುಗುಳ್ನಗೆಯನ್ನ ಬೀರಿದ್ದಾರೆ ಅನ್ನುವುದು ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.